ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ನ್ಯೂ ರೆಸಿಪಿ ಏನಂದರೆ ಗುಲಾಬ್ ಜಾಮೂನ್. GRB ಅವರ ಗುಲಾಬ್ ಜಾಮೂನ್ ಹಿಟ್ಟು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಹಾಲು, ಸಕ್ಕರೆ, ತುಪ್ಪ, ಎಣ್ಣೆ. ಜಾಮೂನ್ ಹಿಟ್ಟನ್ನ ಫಸ್ಟು ನಾವು ಒಂದು ಬೌಲಾರ್ ತಟ್ಟೆ, ನಾನು ತಟ್ಟೆ ತಗೊತಾ ಇದ್ದೀನಿ. ಯಾಕೆಂದರೆ ಹಿಟ್ಟು ಕಲಿಸ್ಕೊಂಡ್ಮೇಲೆ ನೆಕ್ಸ್ಟ್ ಯೂಸ್ ಆಗುತ್ತೆ ತಟ್ಟೆ, ನಾವು ರೌಂಡ್ ಉಂಡೆ ಮಾಡಿ ಇಟ್ಕೊಳ್ಳೋಕ್ಕೆ. ಹಾಗಾಗಿ ನಾನು ತಟ್ಟೆ ತಗೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಾಕನ ಮಾಡ್ಕೊಬಿಡೋಣ ಮುಂಚೆನೇ ಅಂತ ಒಂದು ಬೌಲಲ್ಲಿ ಪಾತ್ರೆಗೆ ಸಕ್ಕರೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಪಾಕನ ನಾನು ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಪಾಕ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕಡಿಮೆ ಆಗಿಬಿಟ್ರೆ ಡ್ರೈ ಜಾಮೂನ್ ಥರ ಆಗಿಬಿಡುತ್ತೆ. ಹಾಗಾಗಿ ಪಾಕ ಚೆನ್ನಾಗಿ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಜಾಮೂನು. ಒಂದು ಸ್ವಲ್ಪ ನೀರು ಹಾಕಿ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಕಡೆ ಪಾಕ ಹಾಕ್ತಿರ್ಲಿ ಅಷ್ಟೊತ್ತಿಗೆ ನಾನು ಹಿಟ್ಟು ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡು ಕರೆದಿಟ್ಕೊಳ್ಳೋಷ್ಟೊತ್ತಿಗೆ ಪಾಕ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಹಿಟ್ಟಿಗೆ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ, ತುಪ್ಪ ಅದಕ್ಕೆಲ್ಲ ಇದಾಗಲಿ ಅಂತ. ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಹಾಲಲ್ಲೇ ಕಲಿಸ್ಕೊತಾ ಇದ್ದೀನಿ. ಕೆಲವರು ನೀರಲ್ಲೇ ಕಲಿಸ್ಕೊತಾರೆ, ನೀರಲ್ಲಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಹಾಲು ಹಾಕ್ಕೊಂಡೇ ಕಲಿಸ್ಕೊತಾ ಇದ್ದೀನಿ. ನೀಟಾಗೆ ಜಾಸ್ತಿ ತೆಳುವೂ ಆಗದೆ ಗಟ್ಟಿನೂ ಆಗದೆ ಮೀಡಿಯಮಲ್ಲಿ ಮಿದುವಾಗಿ ನೀಟಾಗಿ ನೋಡ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಅದೇ ರೀತಿ ಕಲಿಸ್ಕೊತಾ ಇದ್ದೀನಿ, ಅದೇ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಮಿದುವಾಗಿ ನಾನು ಕರೆಕ್ಟಾಗಿ ಹಾಲು ಹಾಕ್ಕೊಂಡು ಒಂದೇ ಸಲ ಹಾಲು ಹಾಕ್ಕೊಂಡಿರೋದು. ಕರೆಕ್ಟಾಗಿ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಚೆನ್ನಾಗಿ ನಾದ್ಕೊಂಡ್ವಿ ನಾವು ಅದು ಒಡ್ಕ ಆಗೋಲ್ಲ, ನೀಟಾಗಿ ರೌಂಡು ಶೇಪ್ ಬರುತ್ತೆ ಉಂಡೆ. ನೀಟಾಗಿ ನಾದ್ಕೋಬೇಕು ಹಿಟ್ಟು ಕಲಿಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಚೆನ್ನಾಗಿ ನಾದಿಟ್ಕೊಂಡು ಒಂದು 5 ನಿಮಿಷ ನೆನೆಯಲ್ಲಿ ಬಿಡಬೇಕು ಹಿಟ್ಟನ್ನ. ಈಗ ನೆಂದಿದೆ. ಚಿಕ್ಕದಾಗಿ ನಾನೆಲ್ಲ ಮೊದಲೇ ಶೇಪಿಗೆ ಕಿತ್ತಾಕೊತಿದ್ದೀನಿ ಉಂಡೆಗೆ. ಸ್ವಲ್ಪ ಚಿಕ್ಕದಾಗಿ ಇರ್ಬೋದು, ಜಾಸ್ತಿ ದಪ್ಪನೇ ಇರ್ಬೋದು. ನಾನು ಮೀಡಿಯಮ್ ಶೇಪ್ ಬೇಕು ಅಂತ ನಾನು ಮುಂಚೆನೇ ಕಿತ್ತಾಕೊತಾ ಇದ್ದೀನಿ ಸ್ವಲ್ಪನೇ. ಈಗ ನಾನು ಅದನ್ನು ರೌಂಡ್ ಮಾಡ್ತಾಯಿದ್ದೀನಿ. ಅದೇ ತಟ್ಟೆ ಯಾಕೆ ಯೂಸ್ ಮಾಡಿದೆ ಅಂದರೆ ಇದೇ ಕಾರಣಕ್ಕೆ. ಬೌಲ್ ಆದರೆ ಮತ್ತೆ ನಾವು ತಟ್ಟೆ ತಗೊಂಡು ಮತ್ತೆ ಸರಿಯಾಗೋದಿಲ್ಲ ಅಂತ ನಾನು ತಟ್ಟೆಲೇ ಕಲಿಸ್ಕೊಂಡು ಅದರಲ್ಲಿ ನಾನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀಟಾಗಿ ಒಡ್ಕ ಇಲ್ದೇ 2 ಟೈಮ್ ನಾವು ರೌಂಡ್ ಶೇಪ್ ಮಾಡಬೇಕಾಗುತ್ತೆ. ಇದು ಫಸ್ಟು. ನೆಕ್ಸ್ಟು ಒಂದು 5 ನಿಮಿಷ ಬಿಟ್ಟು ಮತ್ತೆ ರೌಂಡ್ ಶೇಪ್ ಮಾಡ್ಕೋಬೇಕು. ಎಲ್ಲದೂ ನಾನು ನೀಟಾಗಿ ರೌಂಡ್ ಶೇಪ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚಿಕ್ಕದಾಗಿ, ಎಷ್ಟು ನಯಸ್ಸಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ಉಂಡೆಗಳು. ಇಷ್ಟು ನಾನು ಮಾಡಿಟ್ಕೊಂಡಿರೋದು. ಆಮೇಲೆ ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಗ್ಯಾಸ್ ಹಚ್ಕೊತಾ ಇದ್ದೀನಿ. ಬಾಣಲಿ ಬಿಸಿಯಾದ ನಂತರ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕಂದರೆ ನಾವು ಹಾಕಿರುವಂಥ ಜಾಮೂನು ಮುಳುಗೋ ರೀತಿ ಎಣ್ಣೆ ಹಾಕ್ಕೋಬೇಕು. ಜಾಮೂನಿಗೆ ಮುಳುಗೋ ರೀತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ, ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸರಿಯಾಗಲ್ಲ. ಈ ಕಡೆ ಪಾಕ ಫುಲ್ ಕುದೀತಾ ಇದೆ, ಕರೆಕ್ಟಾಗಿ ಪಾಕ ಆಗಿದೆ. ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಆರಬೇಕು. ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಜಾಮೂನು ಹಾಕಿ ನೋಡ್ತಾ ಇದ್ದೀನಿ. ಸ್ವಲ್ಪ ಕಾಯ್ತಾನೇ ಇದೆ. ಹಾಗಾಗಿ ನಾನು ಮತ್ತೆ ಜಾಮೂನೆಲ್ಲ ಹಾಕ್ತಾಯಿದ್ದೀನಿ. ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಜಾಮೂನ್ನ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಇದು, ಮತ್ತು ಬೇಗ ಮೇಲೆ ಸೀದೋಗ್ದಂಗೆ ಇರುತ್ತೆ, ಮತ್ತು ಒಳಗೆ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮ್ ಗ್ಯಾಸ್ ಇಟ್ಕೊಂಡು ನಾವು ನೀಟಾಗಿ ಒಂದೊಂದೇ ತಿರುವಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ. ನಾನು ಅದೇ ರೀತಿ ಬೇಯಿಸ್ಕೊತಿದ್ದೀನಿ. ನೋಡ್ಬೋದು ಎಣ್ಣೆಗೆ ಹಾಕಿದ್ಮೇಲೆ ಹೆಂಗೆ ಉಪ್ಕೊತಾ ಇದ್ದಾವೆ ಅಂತ. ಇದರಲ್ಲೇ ನೋಡ್ಬೋದು ಜಾಮೂನ್ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಂತ. ನೀಟಾಗಿ ಒಂದೊಂದನೇ ತಿರುವಾಗಿ ನೀಟಾಗಿ ಬೇಯಿಸ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು.
ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದ್ಬಿಡಿ, ಒಳಗೆ ಬೆಂದಿರಲ್ಲ. ಸೊ ನಾನು ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊತಾ ಇದ್ದೀನಿ. ಒಳಗೆಲ್ಲ ಚೆನ್ನಾಗಿ ಬೆಂದಿರಬೇಕು, ಗಟ್ಟಿ ಗಟ್ಟಿ ಇರಬಾರ್ದು ಅನ್ನೋ ಕಾರಣಕ್ಕೆ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ಬ್ರೌನ್ ಕಲರ್ಗೆ ಬರ್ತಾ ಇದೆ ಒಂದೊಂದೇ. ಹಾಗಾಗಿ ನಾನು ಸ್ವಲ್ಪ ಎತ್ತಿಟ್ಕೊಬಿಡ್ತೀನಿ. ಸಾಕು ಇಷ್ಟು ಬಂದರೆ. ಒಂದೊಂದು ಬಂದಿಲ್ಲ, ಒಂದೊಂದನ್ನೇ ನೋಡ್ಕೊತ ಹೋದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಸೈಡಿಗೆ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಎತ್ತಿಟ್ಕೊತಾ ಇದ್ದೀನಿ, ಸೈಡ್ಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಏನು ಉಳಿದಿದ್ವೋ ಅವನ್ನ ಮತ್ತೆ ನಾನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಡೀಪ್ ಫ್ರೈ ಮಾಡೋಣ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ಕೋಬೇಕು. ಮತ್ತು ಎಲ್ಲ ತೆಗ್ದಿದ ತಕ್ಷಣ ಗ್ಯಾಸ್ನ ಸ್ವಲ್ಪ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡ್ತವೆ. ಹಾಗಾಗಿ ನಾನು ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಮೂನ್ನ. ಇದು ನೋಡ್ಬೋದು ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಒಂದೊಂದನ್ನೇ ತಿರುವಾಕಿ ಬೇಯಿಸ್ಕೊತಾ ಇದ್ದೀನಿ ಜಾಮೂನ್ನ. ಸ್ವಲ್ಪ ಲೇಟಾಗಿಬಿಟ್ರೆ ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ, ಅಷ್ಟು ಸಾಫ್ಟ್ ಇದು ಜಾಮೂನು. ಅದಕ್ಕೆ ನಾನು ಒಂದೊಂದನ್ನೇ ತಿರುವಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ಫ್ರೈ ಆಗಿದೆ, ಸೈಡಿಗೆ ಎತ್ತಿಟ್ಕೊಬಿಡ್ತೀನಿ. ಎತ್ತಿಟ್ಕೊತಾ ಇದ್ದೀನಿ. ಜಾಮೂನು ಇದರಲ್ಲೂ ಒಂದು ಎಣ್ಣೆ ಇಟ್ಕೊಳ್ಳಲ್ಲ ಜಾಸ್ತಿ, ಮೇಲೆ ಎತ್ತಿದ ತಕ್ಷಣ ಎಲ್ಲ ಡ್ರೈ ಆಗಿ ಹೋಗ್ಬಿಡುತ್ತೆ. ಬೇರೆ ಐಟಮ್ ಆದರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಜಾಸ್ತಿ, ಜಾಮೂನು ಹಂಗಿರಲ್ಲ, ಎಣ್ಣೆನೇ ಹೀರ್ಕೊಳ್ಳಲ್ಲ. ಈಗ ಪಾಕ ರೆಡಿಯಾಗಿದೆ, ಜಾಮೂನೆಲ್ಲ ಹಾಕ್ತಾಯಿದ್ದೀನಿ. ಹಾಕಾಗಿ ಒಂದು 1/2 hour ಬಿಟ್ಟರೆ ಸಾಕು, ಎಲ್ಲ ನೆಂದೋಗಿರುತ್ತೆ. ನೋಡಿ ಫೈನಲಿ ಜಾಮೂನು ರೆಡಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಲೈಕ್